ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು DMCU 10 MU ಟ್ರಾನ್ಸ್ಫಾರ್ಮರ್ ಟೆಸ್ಟ್ ಮಾಡ್ತಿದ್ವಿ. ಯಾವ ಟೆಸ್ಟ್ ಮಾಡ್ತಿದ್ವಿ ಅಂತಂದರೆ SFRA ಟೆಸ್ಟ್ ಮಾಡ್ತಿದ್ವಿ. SFRA ಏನಂದ್ರೆ ಸ್ವೀಪ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಎನಲೈಸರ್ ಅಂತ. ಇದ್ರೊಳಗೆ ಏನು ಗೊತ್ತಾಗುತ್ತೆ ಅಂದರೆ ನಮ್ಮದು 4 ವೈಂಡಿಂಗಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ ಬಂದಿದ್ರೆ ಗೊತ್ತಾಗ್ತೈತಿ. ಅದನ್ನ ಯಾಕೆ ಚೆಕ್ ಮಾಡಬೇಕಪ್ಪ ಅಂತಂದ್ರೆ, ಈಗ ಟ್ರಾನ್ಸ್ಫರ್ ಮಾಡೋ ಟೈಮ್ದಾಗ ಅದೇನಾದರೂ ಇಂಟರ್ನಲ್ ಆಗಿ ಸ್ವಲ್ಪ ಆ ಕಡೆ ಫ್ಲಕ್ಚುಯೇಟ್ ಆಗಿದ್ರೆ ಅದು ನಾವು ಈ ಟೆಸ್ಟ್ ಮುಖಾಂತರ ನೋಡ್ಕೋಬೋದು. ನಾವು ಈ ಟೆಸ್ಟ್ ಮಾಡ್ದೆ ಅದನ್ನ ಹಂಗೆ ಚಾರ್ಜ್ ಮಾಡಿದ್ರೆ ಇಂಟರ್ನಲ್ ಆಗಿ ಏನಾದರೂ ಒಂದಕ್ಕೊಂದು ಇದಾಗಿತ್ತಂದ್ರೆ ಟಚ್ ಆಗಿತ್ತಂದ್ರೆ ಅದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಬಿಫೋರ್ ನಾವು ಟ್ರಾನ್ಸ್ಫಾರ್ಮರ್ ಎರೆಕ್ಷನ್ ಆದಮೇಲೆ ಈ ಟೆಸ್ಟ್ ಮಾಡ್ತೀವಿ. ಇವತ್ತಿನ ವಿಡಿಯೋದಾಗ ನಾವು ಈ ಟೆಸ್ಟ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ, ಮತ್ತು ಆ ಗ್ರಾಫ್ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಈ ವಿಡಿಯೋದಾಗ ಹೇಳ್ತೀನಿ ನಾನು. ಮತ್ತು ನಾವು SFRA ಟೆಸ್ಟ್ ಯಾವಾಗ ಮಾಡ್ತೀವಲ್ಲ, ಮಾಡೋ ಟೈಮಲ್ಲಿ ನಮ್ಮ ಕಿಟ್ಟಿಗೆ ಅಂದರೆ ನಮ್ದೇನು ಕೇಬಲ್ ಇರುತ್ತಲ್ಲ ಅದಕ್ಕೆ ಕೂಡ ಗ್ರೌಂಡಿಂಗ್ ಸಿಕ್ಕಿದ್ರೆ ಮಾತ್ರ ಅದು ನಮ್ಮ ಕಿಟ್ ಆನ್ ಆಗುತ್ತೆ. ಇಲ್ಲಿದ್ರೆ ನಮ್ಮ ಕಿಟ್ಟು ಕೂಡ ಆನ್ ಆಗುತ್ತೆ. ನಾವು ಜಸ್ಟ್ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡೋ ಟೈಮಲ್ಲಿ ನಮ್ಮದು ಇದು ಇಂಜೆಕ್ಟ್ ಆಗಲ್ಲ, ನಮ್ಮದು ಅದು ಡಿಸ್ಪ್ಲೇ ತೋರಿಸುತ್ತೆ. ಏನಾದರೂ ಇದಾಗ ಲೂಸ್ ಕಾಂಟ್ಯಾಕ್ಟ್ ಇದೆ, ಡಿಸ್ಕನೆಕ್ಟ್ ಆಗಿದೆ, ಕನೆಕ್ಟ್ ಆದಮೇಲೆ ಔಟ್ಲೆಟ್ ಓಪನ್ ಆಗುತ್ತೆ ಅಂತ ಈ ಥರ ಒಂದು ಇದು ಬರುತ್ತೆ. ನಾವೆಲ್ಲ ನಮ್ಮ ಪ್ರಾಪರ್ ಕನೆಕ್ಷನ್ ನೋಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮದು ಕಿಟ್ ಆನ್ ಮಾಡಬೇಕು. ಇದು ಮೇನ್ ಪ್ರೊಸೀಜರು. ನೆಕ್ಸ್ಟ್ ಎಲ್ಲೂ ಮಾಡೋ ಟೈಮಲ್ಲಿ ಇದು ನಮ್ಮ ಮೈಂಡಲ್ಲಿ ಇರಬೇಕು. ಮೊದಲು ಗ್ರೌಂಡಿಂಗ್ ಪ್ರಾಪರ್ ಆಗಿರಬೇಕು, ನಮ್ಮ ಕಿಟ್ಟು ಪ್ಲಸ್ ಬಾಡಿ ಅರ್ಸಿಂಗು ಎಲ್ಲ ಕ್ಲಿಯರ್ ಆಗಿದ್ದರೆ ನಾವು ಟೆಸ್ಟ್ ಮಾಡ್ಕೋಬೋದು. ಇಲ್ಲಿದ್ದರೆ ಟೆಸ್ಟ್ ಮಾಡ್ಕೊಂಡು ಹೋಗಬಾರ್ದು. ಗಾಯ್ಸ್, ನಾವು ಎಲ್ಲಿಯೂ ಕೂಡ SFRA ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ಕೋಬೇಕಾಗಿರೋ ಮೇನ್ ಪ್ರೊಸೀಜರ್ ಏನಪ್ಪ ಅಂತಂದರೆ, ಅದು ಟ್ರಾನ್ಸ್ಫಾರ್ಮರ್ದು ಆಯಿಲ್ ಫಿಲ್ಟ್ರೇಷನ್ ಆಗಿರಬೇಕು ಮತ್ತು ಅದ್ರ ರಿಪೋರ್ಟ್ ಬಂದಿರಬೇಕು. ಆವಾಗ ಮಾತ್ರ ನೀವು ಹೋಗ್ಬಿಟ್ಟು SFRA ಟೆಸ್ಟ್ ಮಾಡ್ಬೋದು. ಅದಕ್ಕಿಂತ ಬಿಫೋರ್ ಮಾಡ್ಲಿಕ್ಕೆ ಹೋದರೆ SFRA ಗ್ರಾಫ್ ಸರಿಯಾಗಿ ಕೂಡ ಬರೋಲ್ಲ. ಅದಕ್ಕೆ ಮೊದಲು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ರಿಪೋರ್ಟ್ಸು ನಮ್ಮ ಜೊತೆ ಇಟ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಬೇಕು. ಹಾಗೆ ನಾವು ಇದು SFRA ಮಾಡೋ ಟೈಮಲ್ಲಿ ನಮ್ಮದು ಮೇನ್ ನಮ್ಮದು ಟ್ರಾನ್ಸ್ಫಾರ್ಮರ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಬಾಡಿ ಅರ್ಕಿಂಗ್ ಆಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಬೇಕು. ಅದೇನೋ ಟೆಸ್ಟ್ ಅಂದರೆ ಬಾಡಿ ಅರ್ಕಿಂಗ್ ಆಗಿರಲಿಲ್ಲ ಅಂತಂದರೆ ನಮ್ಮದು ಎಕ್ಸ್ಟರ್ನಲ್ ಆಗಿ ನಾವು ಬಾಡಿ ಗ್ರೌಂಡಿಗೆ ಕೊಟ್ಟು ಅದೇನಾದರೂ ಆ ಥರ ಸಿಚುವೇಶನ್ ಇದ್ದರೆ ಮಾಡ್ಕೋಬೋದು. ಇಲ್ಲಾಂದರೆ ಅವರೆಲ್ಲ ಕ್ಲಿಯರ್ ಆದಮೇಲೆ ನಾವು ಟೆಸ್ಟ್ ಮಾಡಬೇಕು. ಮತ್ತು ಆ ಗ್ರಾಫ್ ಯಾವ್ಲಿಂದ ಎಷ್ಟು ಇರಬೇಕು ಮತ್ತು ಅದೊಂದು ರೇಂಜ್ ಇರ್ತೈತಿ. ಆ ರೇಂಜ್ ಯಾವ ರೇಂಜಿಂದ ಎಲ್ಲಿವರೆಗೂ ಇರಬೇಕು ಅನ್ನೋದನ್ನು ನಿಮ್ಗೆ ಆ ಗ್ರಾಫ್ ತೋರಿಸ್ತೀನಿ. ಮತ್ತು ನಾವು ಯಾವ ಕಿಟ್ ಯೂಸ್ ಮಾಡ್ತೀವಲ್ಲ ಅದನ್ನು ಇವತ್ತಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ ನಾನು. ಮತ್ತು ಇವಾಗ HV ಸೈಡ್ ಯಾವ ಥರ ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನು ಈಗ ತೋರಿಸ್ತೀನಿ. ಒಂದು ನೋಡ್ಕೊಂಬಿಟ್ರೆ ಮೇಲೆ ಇದನ್ನು ನೋಡ್ಕೋಬೋದು ಕನೆಕ್ಷನ್ ಯಾವ ಥರ ಮಾಡಿರ್ತೀವಿ ಅಂತ. ನಾವು ಇವಾಗ ಮಾಡ್ತಿರೋದು YB ಕಾಂಬಿನೇಷನ್ನು LV ಸೈಡ್ ಶಾರ್ಟ್ ಮಾಡಿ ಇರ್ತಿದ್ದೀವಿ. ಈಗ ಅದರ ಗ್ರಾಫ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡ್ಬೋದು, ನಾನು ಮೋಡ್ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಯಾವ ಥರ ಮಾಡ್ತೀವಲ್ಲ ಅದನ್ನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಕಾಣಿಸ್ತಿರ್ಬೋದು. ಈಗ ನಾವು ಮಾಡ್ತಿರೋದು ಯಾವುದಂದರೆ 1V 1W LV ಸೆಟ್ ಸ್ಟಾರ್ಟ್ ಮಾಡ್ತಿದ್ವಿ. ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಆನ್ ಕೊಟ್ಟಿದ್ದೀನಿ. ಈಗ ನೀವು ನೋಡ್ತಿರ್ಬೋದು, ಇಲ್ಲಿ 100 ಇಂದ 10K ಅಂತ ಬರ್ತಿದೆಯಲ್ಲ, ಇದು ನಮ್ದು ಏನಿರುತ್ತಲ್ಲ ಇದು ಕೋರ್ ವೈಸ್ ಇರುತ್ತೆ. ಕೋರಲ್ಲಿ ಏನಾದರೂ ಡಿಸ್ಟ್ರಕ್ಷನ್ ಇದ್ದರೆ ಇದು ನಮ್ದು ಗ್ರಾಫ್ ಬರ್ತಾ ಇದೆಯಲ್ಲ, ಈಗ ಅದು ಜಾಸ್ತಿ ಇಲ್ಲಿ ನೋಡ್ಬೋದು ನೀವು 100 ಇಂದ 10K ಇದು ನಮ್ಮ ಕೋರ್ ಪೋರ್ಷನ್ ಇರುತ್ತೆ. ಕೋರಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ ಇದ್ದರೆ ಇದು ಗ್ರಾಫಲ್ಲಿ ಗೊತ್ತಾಗ್ಬಿಡುತ್ತೆ. ಏನಾದರೂ ಡಿಸ್ಟ್ರಾಕ್ಷನ್ ಬಂದರೆ ಹೆವಿ ಬರುತ್ತೆ. ಈಗ ನೋಡ್ತಿರ್ಬೋದು, ಇಲ್ಲಿ ಬಂದಿದೆ ಆಲ್ರೆಡಿ. ಇದು ಡಿಸ್ಟ್ರಾಕ್ಷನ್ ಅಲ್ಲ, ಅದರ ಗ್ರಾಫ್. ಅದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಹೆವಿ ರೇಂಜಲ್ಲಿ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಮತ್ತು 10K ಇಂದ 1M ಇದೆಯಲ್ಲ, ಇದು ನಮ್ಮದು ವೈಂಡಿಂಗ್ ಪೋರ್ಷನ್ನು. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಈಗ ಇದು ಓಕೆ ಇದೆ, ಏನು ಇಶ್ಯೂ ಇಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಕೂಡ ಸೇಮ್ ಗ್ರಾಫ್ ಚೇಂಜ್ ಆಗಿಬಿಡುತ್ತೆ ಪೂರ್ತಿ. ನಮ್ಗೆ ಇದು ಕಂಪೇರ್ ಮಾಡಲಿಕ್ಕೆ ಬರೋಲ್ಲ. ಮತ್ತು 1M ಇಂದ ಮುಂದ್ಗಡೆ ಇದೆಯಲ್ಲ, ಅದು ನಮ್ಮ ಸ್ಟ್ರಕ್ಚರ್ ಪಾರ್ಟ್ ಇರುತ್ತೆ. ಅಲ್ಲಿ ಏನಾದರೂ ಗ್ರೌಂಡಿಂಗು ಸ್ಟ್ರಕ್ಚರ್ ಪಾರ್ಟ್ ಯಾವ ಥರ ಇದೆ ಅನ್ನೋದನ್ನು ಇಲ್ಲಿ ನಮ್ಗೆ ಇಷ್ಟರಲ್ಲೇ ತೋರಿಸುತ್ತೆ. ಅದು ಬಗ್ಗೆ ಹೇಳಿದೆ ಯಾವ ಥರ ಬರುತ್ತಂತ. ಈಗ ನಮ್ದು ಇದು ಟ್ರಾನ್ಸ್ಫಾರ್ಮರ್ ಇರೋದು 10 MU ಓಲ್ಡ್ ಇರೋದು. ಇದರ ರಿಪೋರ್ಟ್ ನಮ್ಮ ಹತ್ರ ಇಲ್ಲ. ಇದು ರಿಪೋರ್ಟ್ ಏನಾದರೂ ನಮ್ಮ ಹತ್ರ ಇದ್ದಿದ್ರೆ, ಬಂದಿರೋ ರಿಪೋರ್ಟ್ ಮತ್ತು ಈಗ ಅದು ಓಲ್ಡ್ ಏನು ಇರ್ತಿತ್ತಲ್ಲ ರಿಪೋರ್ಟು, ಅದಿದ್ರೆ ನಿಮ್ಗೆ ಕಂಪೇರ್ ಮಾಡಿಬಿಟ್ಟು ಅದು ಅನಲೈಸ್ ಮಾಡಿಬಿಟ್ಟು ತೋರಿಸ್ತಿದೆ ಯಾವ ಥರ ಬರುತ್ತೆ ಅಂತ. ಅನಲೈಸ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ದು ಇದಕ್ಕೆ ಬಂದಿರೋ ಗ್ರಾಫ್ ಚೆನ್ನಾಗಿದೆಯಾ ಅಥವಾ ರಾಂಗ್ ಇದೆಯಾ ಅನ್ನೋದು ಆ ಗ್ರಾಫಲ್ಲಿ ಗೊತ್ತಾಗುತ್ತೆ. ಅದು ಗ್ರಾಫ್ ನಮ್ಮ ಹತ್ರ ಇಲ್ಲ, ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ, ಜಸ್ಟ್ ಇದು ರೆಫರೆನ್ಸ್ ಆಗಿ ಮಾಡ್ತಿದ್ದೀವಿ ಅಷ್ಟೇ.
ಅದೇನಾದ್ರು ಪ್ರಾಬ್ಲಮ್ ಅಂದರೆ ಗೊತ್ತಾಗ್ಬಿಡುತ್ತೆ ಲೈಟಾಗಿ. ಅದೇನು ಅದ್ರ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾವು ಇದು ಮಾಡ್ತಿದ್ವಿ ಗೈಸ್. ನಾವೀಗ 2 ಪ್ರೊಸೀಜರಲ್ಲಿ ನಮ್ಮದು ಸೆಪ್ರೇಟ್ ಟೆಸ್ಟ್ ಮಾಡ್ತಾ ಇರ್ತೀವಿ. ಒಂದು ಸತಿ ಎಚ್ ಬಿ ಇಂಜೆಕ್ಟೆಡ್ ಮಾಡಿಬಿಟ್ಟು LVC ಶಾರ್ಟ್ ಮಾಡ್ತೀವಿ. ಒಂದು ಸತಿ ಏನು ಮಾಡ್ತೀವಿ ಅಂತಂದರೆ ಎಚ್ ಬಿ ಇಂಜೆಕ್ಟೆಡ್ LV ಓಪನ್ ಇರುತ್ತೆ. ಇದೆರಡರಲ್ಲಿ ಗ್ರಾಫ್ ನಮ್ಮದು ಬೇರೆ ಬೇರೆ ಇರುತ್ತೆ. ಅಂದರೆ ಶಾರ್ಟ್ ಮಾಡಿರೋ ಟೈಮಲ್ಲಿ ಬೇರೆ ಇರುತ್ತೆ ಮತ್ತು ಓಪನ್ ಮಾಡಿರೋ ಟೈಮಲ್ಲಿ ಬೇರೆ ಇರುತ್ತೆ. ಇವಾಗ ನಾವೇನು ಮಾಡಿದ್ದೀವಿ ಅಂತಂದರೆ LVC ಓಪನ್ ಇಟ್ಬಿಟ್ಟು ಒಂದು ಟೆಸ್ಟ್ ಮಾಡ್ತಾಯಿದ್ದೀವಿ. ಆ ಗ್ರಾಫ್ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರುತ್ತಂತ. ಈಗ ಬಂದಿರೋ ಗ್ರಾಫ್ ಮತ್ತು ಇದಕ್ಕಿಂತ ಮೊದಲು ಮಾಡಿರೋದು ಗ್ರಾಫ್ ನಿಮಗೆ ಕಂಪೇರ್ ಮಾಡ್ತೀನಿ. ಅಂದರೆ ಬೇರೆ ಫೇಸ್ ಅದು ಸೇಮ್ ಇರೋಲ್ಲ, ಸ್ವಲ್ಪ ಬೇರೆ ಇರುತ್ತೆ. ಅದು ಯಾವ ಥರ ಬರುತ್ತೆ ಅಂತ ನಿಮ್ಗೆ ಒಂದು ಸತಿ ತೋರಿಸ್ತೀನಿ. ಅದನ್ನು ಫೈನಲ್ ಬರುತ್ತೆ, ಬಂದಮೇಲೆ ತೋರಿಸ್ತೀನಿ ಯಾವ ಥರ ಇದೆ. ಈಗ ನೋಡಿ, ಇದು ನಮ್ಮದು B ಫೇಸ್ದು ಕಂಪ್ಲೀಟ್ ಆಯಿತು. ಈಗ R ಫೇಸ್ ಇದು ಮಾಡ್ತೀನಿ ನೋಡಿ, ಸೆಲೆಕ್ಟ್ ಮಾಡ್ತೀನಿ. 2 ಫೇಸ್ ಬರುತ್ತೆ ಗ್ರಾಫ್ ನೋಡಿ, ಆಲ್ಮೋಸ್ಟ್ ಅದೇ ರೇಂಜಲ್ಲಿದೆ, ಜಾಸ್ತಿ ಕೂಡ ಡಿವಿಷನ್ ಇಲ್ಲ ಅದರಲ್ಲಿ. ಇನ್ನು ಬೇಕಿದ್ರೆ ವೈ ಫೇಸ್ ಕೂಡ ಇದು ಆ್ಯಡ್ ಮಾಡ್ತೀನಿ ಇದರಲ್ಲಿ ನೋಡಿ. ವೈ ಫೇಸ್ ಕೂಡ ಆ್ಯಡ್ ಮಾಡಿದ್ದೀನಿ. 3 ಆ್ಯಡ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ನಮ್ದು HV ಸೈಡ್ ಆಗುತ್ತೆ, LV ಸೈಡ್ ಕೂಡ ಇದೇ ಥರ ಮಾಡ್ತೀವಿ. ಯಾವ ಥರ ಅಂದರೆ LV ಸೈಡ್ ಕೂಡ RN YN BN ಇದೇ ಸೇಮ್ ಗ್ರಾಫ್ ನೋಡ್ತಾ ಇರ್ತೀವಿ ಅದರಲ್ಲಿ ಕೂಡ. ಇವತ್ತು SF ಟೆಸ್ಟ್ ಮಾಡಿದೆ ಅಂತ ಹೇಳಿದ್ವಿ. ನಾವು ಯೂಸ್ ಮಾಡೋ ಕಿಟ್ ಯಾವುದು ಅಂತಂದರೆ ಬ್ಲ್ಯಾಕ್ 99 ಅಂತ ನೋಡಿ, ಈ ಥರ ಇರುತ್ತೆ. ಇದು ನೋಡ್ಕೋಬೋದು ನೀವು ಯಾವ ಥರ ಇದೆ ಅಂತ. ಕಿಟ್ ಇದು ನೋಡ್ಲಿಕ್ಕೆ ಚಿಕ್ಕದಿರ್ಬೋದು, ಆದರೆ ಕೆಲಸ ಮಾತ್ರ ಅದು ದೊಡ್ಡದಾಗಿ ಮಾಡುತ್ತೆ ಅಂತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕಿಟ್ ದೊಡ್ಡದು ಅಂತ. ಆ ಥರ ಕಿಟ್ ಇದೆ ಇದು. ಇದರಿಂದ ದೊಡ್ಡ ಕೆಲಸ ಎಲ್ಲ ಆಗುತ್ತೆ. ಇವಾಗ ಈ ಕಿಟ್ ಬಗ್ಗೆ ಒಂದ್ಸಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡ್ಕೊಂಡು. ನೋಡ್ಕೋಬೋದು. ನಮ್ಮದು ಆನ್ DC ಇನ್ಪುಟ್ಟು USB ನಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಆಗುತ್ತೆ. ಮತ್ತು DC ಸಪ್ಲೈ ಇಂಜೆಕ್ಟ್ ಆಗಿಂದ ಸಪ್ಲೈ ಕೊಡ್ತೀವಲ್ಲ ಕಿಟ್ಗೆ, ಇದು DC ಇನ್ಪುಟ್ಟು. ಇದು ನಮ್ದು ಯಾವ ಥರ ಇದೆ ಅಂದರೆ ನಾವು ಬ್ಯಾಟ್ರಿ ಮೇಲೆ ಕೂಡ ಚಾರ್ಜ್ ಮಾಡ್ಕೊಬಿಟ್ಟು ಬ್ಯಾಟ್ರಿಯಿಂದ ಆಪ್ರೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿದ್ರೆ ಜನರೇಟರ್ ಇದೆ, ಜನರೇಟರ್ ಅಂತಿದೆ, ರೆಫರೆನ್ಸು ನಮ್ದು ಇದೆಯಲ್ಲ ಕೇಬಲ್ಲು, 2 ಕೇಬಲ್ ನಮ್ಮದು ಜನರೇಟರ್ ಮತ್ತು ರೆಫರೆನ್ಸ್ ಕನೆಕ್ಟ್ ಆಗುತ್ತೆ. 1 ಕೇಬಲ್ ಏನಿರುತ್ತೆ ಅದು ನಮ್ಮದು ಮೇಜರಿಂಗ್ ಪರ್ಪಸ್ ಯೂಸ್ ಮಾಡ್ಕೋತೀವಿ. ಮತ್ತು ಇಲ್ಲಿರ್ಬೋದು, ಇಲ್ಲಿ ಇದೆಯಲ್ಲ ಇದು ನಮ್ಮದು ಗ್ರೌಂಡಿಂಗ್ ಪಾರ್ಟು. ಇದು ನಮ್ಮ ಕಿಟ್ ಗ್ರೌಂಡಿಂಗ್ ಮಾಡ್ಕೊಂಡ್ಬಿಟ್ಟು ಕಿಟ್ ಆನ್ ಮಾಡಬೇಕು. ಇವತ್ತಿನ ವೀಡಿಯೋದಲ್ಲಿ ನಮ್ಮದು SFR ಯಾವ ಥರ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೇನಾದರೂ ಟೆಸ್ಟಿಂಗ್ ಮಾಡ್ತೀವೋ ಅದರ ರಿಲೇಟೆಡ್ ವಿಡಿಯೋಸಲ್ಲಿ ಪ್ರಯತ್ನ ಮಾಡಿ.